ಶಿವರಾತ್ರಿ ಹಬ್ಬದ 2ನೇ ದಿನ. ನಮ್ಮ ಪುಟಾಣಿಗಳು ಸ್ಕೂಲ್ಗೆ ಹೋಗಿದ್ದಾರೆ. ಸಂಜೆ ಆಗ್ತಾ ಬಂತು, ಅಂದರೆ 4 o'clock ಟೈಮ್. ಈಗ ಇನ್ನು ಸ್ಕೂಲಿಂದ ಬಂದಿಲ್ಲ. ಸಂಜೆ ಪೂಜೆ ಮಾಡೋದಕ್ಕೆ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಸೊ ಮೂವಿ ನೋಡ್ತಾ ಇದೆ ಇಷ್ಟೊತ್ತು. ಸೊ ಈಗ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಇವತ್ತು ಹೇಗೆ ರೆಡಿ ಆಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಯಾ ರೆಡಿ ಆಗಬೇಕು. ಹಾಂ, ಇವತ್ತು ಫಸ್ಟ್ ಮತ್ತೆ ಎಕ್ಸಾಮ್, ಮತ್ತೆ ನಾಳೆ ಇಂಗ್ಲೀಷು 49 ಅಂತೆ ಈ ಸಲ. 50ಗೆ 49. ಮ್ಯಾಥ್ಸ್ ಮಮ್ಮಿ, ಅಯ್ಯೋ ಡಿವೈಡ್ ಆ್ಯಂಡ್ ಚೆಕ್ ಯುವರ್ ಆನ್ಸರ್ ಬೈ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ರು ಮಮ್ಮಿ. ಇದು ಡಿವಿಷನ್ ಮಾಡಿದೆ. ಇದು ನನಗೆ ಮೇಲೆ ಏನು ಬಂದಿರುತ್ತೆ ರಿಮೈಂಡರ್, ಅದನ್ನ ಹಾಕ್ಕೊಂಡು ತಾನೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಾನೇನಾದ್ರೂ ಲಾಸ್ಟಲ್ಲಿ ಬಂದಿರೋ ಅದನ್ನ ಆನ್ಸರ್ ಹಾಕ್ಕೊಂಡು ಅದೇ 45 ಅಂತ ತಕ್ಕೊಂಡು ಮಾಡಿದ್ದೀನಿ. ಅಯ್ಯೋ ಆನ್ಸರ್ ಬಂದಿಲ್ಲ ಅಂತ ಇದ್ದೀನಿ. ಮೇಲೆ ರಿಮೈಂಡರ್ 155 ಬಂದಿರೋದನ್ನ ಹಾಕ್ಕೊಂಡು ಮಾಡ್ದಿರಾ? ರಾಂಗ್ ಆಗೋಯ್ತಾ? ರಾಂಗ್ ಆಗೋಯ್ತು. ಡಿವಿಷನ್ಗೆ 1 ಮಾರ್ಕ್ಸ್ ಕೊಡ್ತಾರಂತೆ. 2 ಮಾರ್ಕ್ಸ್ 1 ಮಾರ್ಕ್ ಕೊಡ್ತಾರೆ. ಒಂದು ರಾಂಗ್ ಮಾಡಿದ್ಯಾ, ಇನ್ನೆಲ್ಲ ಕರೆಕ್ಟಾಗಿ ಮಾಡಿದ್ಯಾ? ಯಾವುದು ಮಿಸ್ ಮಾಡಿಲ್ಲ ಮ್ಯಾಥ್ಸಲ್ಲಿ. 1 ಮಾರ್ಕ್ಸ್ ಹೋಗುತ್ತೆ ಮ್ಯಾಥ್ಸಲ್ಲಿ. 2 ಮಾರ್ಕ್ಸ್ ಹೋಗುತ್ತೆ. 2 ಮಾರ್ಕ್ಸ್ ಹೋಗುತ್ತೆ. 50ಗೆ 48 ಬರುತ್ತೆ. ಏನೋ ನನಗೆ ಗೊತ್ತಿಲ್ಲ. 45ಗಿಂತ ಕೆಳಗಡೆ ಬರಲ್ಲ, ಕೆಳಗಡೆ 45 ಮೇಲೇನೆ. ಆಯಿತು, ನೋಡೋಣ. ಲೆಟ್ ಸಿ. ಮೊನ್ನೆ ಟೆಸ್ಟಲ್ಲಿ 4th ರ್ಯಾಂಕ್ ಬಂದಿದೆ. ಒಂದೊಂದು ಮಾರ್ಕ್ಸಲ್ಲಿ ರ್ಯಾಂಕು ಲೆಸ್ ಆಗ್ತಾ ಇದೆ. ಓಕೆ, ಐ ವಿಲ್ ಸಿ ದಿಸ್ ಟೈಮ್. ಮತ್ತು ಇಲ್ಲಿ ಸ್ನಾನ ಆದಮೇಲೆ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ ಬ್ಲಷ್ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪಿಂಕ್ ಕಲರ್. ನಾನು ಜಾಸ್ತಿ ಅಪ್ಲೈ ಮಾಡ್ಕೊಂಡಿಲ್ಲ. ತುಂಬಾ ಕ್ಯೂಟಾಗಿದೆ. ಮೀಶೋದಲ್ಲಿ ತೊಗೊಂಡಿದ್ದು. 150 ರೂಪೀಸ್ ಅನಿಸುತ್ತೆ. ಸೊ ನೆನಪಿಲ್ಲ ಸರಿಯಾಗಿ, ತುಂಬ ದಿನ ಆಯಿತು ತೊಗೊಂಡು. ಬಟ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು, ನನ್ನ ಚೀಕ್ ಮೇಲೆ ಸ್ವಲ್ಪ ಕಡಿಮೆ ನಾನು ಅಪ್ಲೈ ಮಾಡಿದ್ದೀನಿ, ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ವ? ಸೊ ಮೀಶೋದಲ್ಲಿ ನೋಡಿ ತಗೊಳ್ಳಿ ನಿಮಗೆ ಇಷ್ಟ ಆದರೆ. ಬಟ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಮೊಬೈಲ್ ಎಲ್ಲಪ್ಪ ಇಡೋದು? ನೋಡಿ, ಸ್ಯಾರಿ ಈ ಥರ ಇದೆ. ಆ್ಯಕ್ಚುಲಿ ಇದು ಅಮ್ಮ ಕೊಡಿಸಿದ್ದು ಸೀರೆ. ನನ್ನ ತಂಗಿ ಎಂಗೇಜ್ಮೆಂಟ್ಗೆ ಉಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಕಲರ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಸೊ ಈ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಸೊ ಅಮ್ಮ ಕೊಡಿಸಿದ್ದು. ಆ್ಯಂಡ್ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾರ್ಮಲ್ಲಾಗಿ. ಸೊ ಬಾಗಿಲಿಗೆ ಎಲ್ಲ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಸೊ ನಾರ್ಮಲ್ಲಾಗಿ ಪೂಜೆ ಮಾಡ್ತೀವಲ್ವ, ಸೊ ಅದೇ ರೀತಿ ಮಾಡ್ತಾಯಿದ್ದೀನಿ.
ಆ್ಯಂಡ್ ತುಳಸಿ ಗಿಡದಲ್ಲಿ ದೀಪ ಇಟ್ಟಿದೆ, ಅದಕ್ಕೆ ಎಣ್ಣೆ ಹಾಕಿರಲಿಲ್ಲ, ಮರೆತು ಹೋಗಿತ್ತು. ಸೊ ಅದಕ್ಕೆ ಚಾರು ವಿಡಿಯೋ ಮಾಡ್ತಾ ಇದ್ಲಲ್ವ, ಹಾಗೆ ಕರೆದುಬಿಟ್ಟು ಎಣ್ಣೆ ಕೊಡು ಅಂತ ಕೇಳಿದೆ. ಸೊ ತಂದು ಕೊಟ್ಲು. ದೀಪಕ್ಕೆ ಹಾಕಿಬಿಟ್ಟು ಅಂಟಿಸ್ತಾ ಇದ್ದೀನಿ. ಮತ್ತು ನಾನು ನೈವೇದ್ಯ ಕೂಡ ಇಟ್ಟಿದ್ದೆ, ಪುಳಿಯೋಗರೆ ಮಾಡಿ. ಸೊ ಫಸ್ಟ್ ಡೇ ಬಂದು ಖಾರ ಪೊಂಗಲ್ ಮಾಡಿಟ್ಟಿದ್ದೆ, ಆ್ಯಂಡ್ ಸೆಕೆಂಡ್ ಡೇ ಅಲ್ವಾ, ಸೊ ಅದಕ್ಕೆ ಪುಳಿಯೋಗರೆ ಮಾಡಿ ಇಟ್ಟಿದ್ದೆ. ನೈವೇದ್ಯ ಚಿಕ್ಕ ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ, ಅಲ್ಲೇ ಬಾಗಿಲ ಹತ್ರ ಮುಂದ್ಗಡೆ. ಸೆಕೆಂಡ್ ಡೇ ಬಂದು ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಮಾಡಿದ್ದು. ಸೊ ಪಾರ್ವತಿ ಭಕ್ತಿ, ಗಮನ ಮತ್ತು ತಾಳ್ಮೆಯನ್ನು ತೋರಿಸ್ತಾಳೆ. ಮತ್ತು ಅವಳು ಜಪಮಾಲೆ ಮತ್ತು ಕಮಂಡಲವನ್ನು ಒತ್ತಿದ್ದಾಳೆ. ಸೊ ಕತೆ ಇದೆ, ನಾರದರಿಂದ ಮಾರ್ಗದರ್ಶನ ಪಡೆದ ಪಾರ್ವತಿ ಶಿವನನ್ನು ಗೆಲ್ಲಲು ಆಳವಾದ ತಪಸ್ಸು ಮಾಡ್ತಾಳೆ. ಸರಳವಾಗಿ ಬದುಕುವುದು, ವರ್ಷಗಳ ಕಾಲ ಗಮನ ಹರಿಸುವುದು, ಅವರ ಸಮರ್ಪಣೆ ನಮಗೆ ಮುಂದುವರಿಯಲು ಸ್ಫೂರ್ತಿ ನೀಡುತ್ತೆ. ಸೊ ಇದು ಒಂದು ಚಿಕ್ಕ ಕತೆ, ನಾನು ಗೂಗಲಲ್ಲಿ ಓದಿದ್ದು, ಸೊ ಅದಕ್ಕೆ ನಿಮ್ಗೆ ಹೇಳಿದೆ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನನಗೇನು ಗೊತ್ತಿದೆಯೋ, ನಾನು ಅಲ್ಲಿ ಇಲ್ಲಿ ಏನು ಓದ್ತೀನೋ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವಾಗಲೂ. ಆ್ಯಂಡ್ ಸೊ ನೋಡಿ, ಪೂಜೆ ಮಾಡ್ತಾಯಿದ್ದೀನಿ. ಕಣ್ಣು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದಾನೆ. ಆ್ಯಂಡ್ ನಾನು ಮಾತಾಡೋದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ. ಪೂಜೆ ಮುಗೀತು ಫ್ರೆಂಡ್ಸ್. ಸೊ ಈಗ ಇಯರಿಂಗ್ಸ್ ಎಲ್ಲ ತೆಗ್ದಿಡ್ತಾ ಇದ್ದೀನಿ, ಬಳೆ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ನನ್ನ ಒಂದು ಬಳೆ ಬಾಕ್ಸ್ ನೋಡಿ, ಇದು ಏನೋ ಆರ್ಡರ್ ಮಾಡಿದ್ದೆ, ಸೊ ಅದರಲ್ಲಿ ಸಿಕ್ಕಿದ ಬಾಕ್ಸ್. ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಇದು ನೆನ್ನೆ ಹಾಕ್ಕೊಂಡಿದ್ದೆ ಬಳೆ, ಸೊ ಅದಕ್ಕೆ ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ. ಥ್ರೆಡ್ಡಲ್ಲಿ ಕಟ್ಬಿಟ್ಟು ಇಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಸೊ ಬಾಯ್. ಕನ್ನೋ ಬ್ಯಾಂಗಲ್ಸ್ ಬಾಕ್ಸ್ ದಯವಿಟ್ಟು ಟಚ್ ಮಾಡಬೇಡ. ಬಾಯ್.